ಕಿತ್ತಳೆ ಸಿಪ್ಪೆಯ ಗೊಜ್ಜು. ನಾಲ್ಕು ಕಿತ್ತಳೆ ಹಣ್ಣು ತೆಗೆದುಕೊಂಡಿದ್ದೇನೆ. ಹಸಿರು ಮಿಶ್ರಿತವಾದ ಕಿತ್ತಳೆ ಹಣ್ಣಿನ ಸಿಪ್ಪೆಗೆ ಪರಿಮಳ ಮತ್ತು ರುಚಿ ಜಾಸ್ತಿ. ಚೆನ್ನಾಗಿ ತೊಳೆದ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಸಿಪ್ಪೆಯಲ್ಲಿರುವ ಹೆಚ್ಚಿನ ನಾರುಗಳನ್ನು ತೆಗೆದುಕೊಳ್ಳಬೇಕು. ಹಣ್ಣಿನ ಸಿಪ್ಪೆಯಲ್ಲಿ ಹಣ್ಣಿನಿಂದಲೂ ಜಾಸ್ತಿಯಾಗಿ ವಿಟಮಿನ್ಸ್ಗಳು ಇರುತ್ತವೆಯಂತೆ. ಹೀಗಾಗಿ ಸಿಪ್ಪೆಯನ್ನು ಅಡಿಗೆಯಲ್ಲಿ ಬಳಸುವುದರಿಂದ ಸಿ ಮತ್ತು ಇತರ ಕೆಲವು ವಿಟಮಿನ್ಗಳು ನಮಗೆ ಸುಲಭವಾಗಿ ದೊರಕುತ್ತವೆ. ಸಣ್ಣದಾಗಿ ಹೆಚ್ಚಿಕೊಳ್ಳಿ. ಒಲೆಯನ್ನು ಹಚ್ಚಿ ಒಂದು ಬಾಣಲೆ ಇಟ್ಟು ಸುಮಾರು 4 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ. ಬಾಣಲೆ ಬಿಸಿಯಾದಾಗ ಹೆಚ್ಚಿಟ್ಟ ಕಿತ್ತಳೆ ಸಿಪ್ಪೆಯನ್ನು ಹಾಕಿ ಹುರಿದುಕೊಳ್ಳಿ. ದೊಡ್ಡದಾದ ಮತ್ತು ಮಧ್ಯಮ ಉರಿಯಲ್ಲಿ 10 ರಿಂದ 15 ನಿಮಿಷ ಹುರಿದುಕೊಳ್ಳಬೇಕು. ತಳ ಹಿಡಿಯುವಂತಿದ್ದಾಗ ಉರಿಯನ್ನು ಮಧ್ಯಮಗೊಳಿಸಿ. ಹುರಿಯುತ್ತಾ ಇದ್ದಂತೆಯೇ ಗರಿಗರಿಯಾಗತೊಡಗುತ್ತದೆ. ಒಳ್ಳೆಯ ಪರಿಮಳ ಬರುತ್ತದೆ. ಸಿಪ್ಪೆಯಲ್ಲಿರುವ ಕಹಿ ರುಚಿ ಕಡಿಮೆಯಾಗಲು ಹೀಗೆ ಚೆನ್ನಾಗಿ ಹುರಿದುಕೊಳ್ಳುವುದು ಅಗತ್ಯ. ಸಿಪ್ಪೆಯಲ್ಲಿ ಕಂದು ಕಪ್ಪಿನ ಚುಕ್ಕಿಗಳು ಬೀಳುತ್ತವೆ. ಆ ಹಂತದಲ್ಲಿ ಒಲೆಯ ಉರಿಯನ್ನು ಆರಿಸಿಕೊಳ್ಳಿ. ಹುರಿದ ಸಿಪ್ಪೆಯನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಹಾಕಿಕೊಳ್ಳಿ. 2 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ತೆಗೆದುಕೊಳ್ಳಿ. ನೀರು ಹಾಕಿ ಕಿವುಚಿ ರಸವನ್ನು ಸೇರಿಸಿ. ಪುನಃ ನೀರು ಸೇರಿಸಿ ಕಿವುಚಿ ರಸವನ್ನು ಸೇರಿಸಿಕೊಳ್ಳಿ. ಸುಮಾರು 60 ಗ್ರಾಂಗಳಷ್ಟು ಬೆಲ್ಲವನ್ನು ಸೇರಿಸಿ. ಸುಮಾರು 3 ಟೀ ಚಮಚದಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. 2 ಟೀ ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸಿ. ಸುಮಾರು 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸಿ ಒಲೆಯ ಉರಿಯನ್ನು ಹಚ್ಚಿ ಕುದಿಯಲು ಬಿಡಿ. ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಿ. ಮುಚ್ಚಳ ಮುಚ್ಚಿ 3-4 ಸೀಟಿ ಹೊಡೆಸಿ. ಆರಿದ ನಂತರ ಮುಚ್ಚಳ ತೆಗೆದು ಮಗುಚಿಕೊಳ್ಳಿ. ಒಲೆಯನ್ನು ಹಚ್ಚಿ ಒಂದು ಬಾಣಲೆಯನ್ನು ಇಟ್ಟು 2 ಟೀ ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಳಿ. ಸಾಸಿವೆ ಹಾಕಿ ತುಂಡರಿಸಿದ ಒಣಮೆಣಸನ್ನು ಹಾಕಿ ಸಾಸಿವೆ ಚಟಪಟವಾದಾಗ ಕರಿಬೇವನ್ನು ಹಾಕಿಕೊಳ್ಳಿ. ಆಮೇಲೆ ಸಣ್ಣಗೆ ಹೆಚ್ಚಿದ ನೀರುಳ್ಳಿಯನ್ನು ಹಾಕಿಕೊಳ್ಳಿ. ನೀರುಳ್ಳಿಯನ್ನು ಬಳಸದೆಯೂ ಮಾಡಬಹುದು. ಆದರೆ ನೀರುಳ್ಳಿಯು ಸೇರಿಕೊಂಡಾಗ ಕಿತ್ತಳೆ ಸಿಪ್ಪೆಯ ಕಟು ರುಚಿ ಕಡಿಮೆಯಾಗಲು ಸಹಾಯವಾಗುತ್ತದೆ. ನೀರುಳ್ಳಿ ತಿಳಿಯಾಗಿ ಅರೆ ಪಾರದರ್ಶಕವಾಗುವವರೆಗೆ ಹುರಿದುಕೊಳ್ಳಬೇಕು. ನಂತರ ಬೇಯಿಸಿದ ಕಿತ್ತಳೆ ಸಿಪ್ಪೆಯನ್ನು ಸೇರಿಸಿ ಮಿಶ್ರ ಮಾಡಿ. ಸ್ವಲ್ಪ ನೀರು ಸೇರಿಸಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸನ್ನು ಹಾಕಿಕೊಂಡು 5-6 ನಿಮಿಷ ಚೆನ್ನಾಗಿ ಕುದಿಸಿ. ಉಪ್ಪು, ಹುಳಿ, ಸಿಹಿ, ಖಾರಗಳು ಚೆನ್ನಾಗಿ ಹೊಂದಿಕೊಳ್ಳುವವರೆಗೆ ಕುದಿಸಿಕೊಳ್ಳಿ. ಈ ಗೊಜ್ಜನ್ನು ಉಪ್ಪಿನಕಾಯಿಯಂತೆ ಸ್ವಲ್ಪ ಸ್ವಲ್ಪ ನಂಜಿಕೊಂಡು ತಿನ್ನಬೇಕು. ಇದರಲ್ಲಿ ಷಡ್ರಸಗಳು ಜಾಸ್ತಿಯಾಗಿ ಮಿಳಿತವಾಗಿರುವುದರಿಂದ ಅತಿಯಾಗಿ ತಿನ್ನುವುದು ದೇಹಕ್ಕೆ ಹಿತವಲ್ಲ. ಆದರೆ ಇದರ ಸೇವನೆ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಈ ಗೊಜ್ಜು ಬಾಯಿ ರುಚಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ದೇಹದ ವಿಷಾಂಶಗಳನ್ನು ಹೊರಹಾಕಲು ಇದು ಸಹಕರಿಸುತ್ತದೆ. ಒಳ್ಳೆಯ ಆಂಟಿಆಕ್ಸಿಡೆಂಟ್ಸ್ ಇದಾಗಿದೆ. ಕುದಿದು ರಸ ಸ್ವಲ್ಪ ದಪ್ಪವಾದಾಗ ಒಲೆಯ ಉರಿಯನ್ನು ಆರಿಸಿಕೊಳ್ಳಿ. ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆಗೆ ಕಿತ್ತಳೆ ಸಿಪ್ಪೆ ಗೊಜ್ಜು ಬಹಳ ರುಚಿ. ಅನ್ನ ಮತ್ತು ಮೊಸರಿನೊಂದಿಗೂ ಕೂಡಿ ಉಣ್ಣಲು ಭಾರಿ ರುಚಿ. ಇಡ್ಲಿ ದೋಸೆಗಳಿಗೂ ಜೊತೆ ಸೇರಿದರೆ ರುಚಿ ಇಮ್ಮಡಿಯಾಗುತ್ತದೆ. ನಿಮಗೆ ಯಾವುದರ ಜೊತೆ ಈ ಗೊಜ್ಜು ಇಷ್ಟವಾಗುತ್ತದೆ ಮಾಡಿ ನೋಡಿ ಹೇಳಿ.